ಓಂ ನಮೋ ನಾರಾಯಣಾಯ. ಹೆಜ್ಜೆಗೊಂದು ಕತೆ ಸಾಮ್ಯಕೋಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬ ಅವಶ್ಯಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಈ ಕಥೆಯ ಪಯಣವನ್ನು ಮುಂದುವರಿಸೋಣ. ಇಂದಿನ ಕತೆ ನಮಗೆ ಜೀವನದ ಪಾಠವನ್ನು ಹೇಳ್ಕೊಡ್ತಾ ಹೋಗುತ್ತೆ. ಹಾಗೆ ಅವಕಾಶವನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳಬೇಕು ಅಂತಲೂ ಸಹ ಹೇಳ್ತಾ ಹೋಗುತ್ತೆ. ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಇಬ್ಬರು ವ್ಯಾಪಾರಿಗಳಿರ್ತಾರೆ. ಅವರಿಬ್ಬರೂ ಸಹ ತಮ್ಮ ತಮ್ಮ ವಾಹನದಲ್ಲಿ ಪ್ರತಿಯೊಂದು ಸಾಮಾನು ಅಂದರೆ ಹಾಸಿಗೆ, ಹೊದಿಕೆ, ಹಾಗೆ ದಿನನಿತ್ಯದ ದಿನಸಿ ಸಾಮಗ್ರಿಗಳು, ಹಾಗೆಯೇ ಮಣ್ಣಿನ ಮಡಿಕೆಗಳು, ಅಷ್ಟೇ ಅಲ್ಲದೆ ಹೊಳೆಯುವ ಬಂಗಾರದ ಒಡವೆಗಳನ್ನು ಸಹ ಇಟ್ಕೊಂಡು ಅವರು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಅವರಿಬ್ಬರೂ ಸಹ ಒಬ್ಬರಿಗೊಬ್ಬರು ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಏನಪ್ಪ ಅಂತಂದರೆ, ಇಬ್ಬರೂ ಸಹ ಒಂದೇ ಊರಿನಲ್ಲಿ ಒಟ್ಟಿಗೆ ವ್ಯಾಪಾರ ಮಾಡುವುದು ಬೇಡ ಅಂತ. ಯಾಕಪ್ಪ ಅಂತ ಅಂದರೆ, ಒಂದೇ ಊರಿನಲ್ಲಿ ವ್ಯಾಪಾರಕ್ಕೆ ಹೋದಾಗ ಅಲ್ಲಿ ಇರುಸು ಮುರುಸು ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಇಬ್ಬರೂ ಸಹ ಬೇರೆ ಬೇರೆ ಊರಿಗೆ ಹೋಗಿ ವ್ಯಾಪಾರ ಮಾಡಿಕೊಂಡು ಬರೋಣ. ಅಷ್ಟೂ ಮೀರಿ ಒಂದೇ ಊರಿಗೆ ಹೋಗಿ ವ್ಯಾಪಾರ ಮಾಡಬೇಕು ಅಂದರೆ ಊರಿನ ಗಡಿಯಲ್ಲಿ ಮೊದಲು ಒಬ್ಬ ಕುಳಿತಿರಬೇಕು. ಇನ್ನೊಬ್ಬ ಹೋಗಿ ವ್ಯಾಪಾರ ಮುಗಿಸಿಕೊಂಡು ಬಂದ ನಂತರ ಇನ್ನೊಬ್ಬ ವ್ಯಾಪಾರಿ ಮತ್ತೆ ಅದೇ ಊರಿಗೆ ಹೋಗಿ ವ್ಯಾಪಾರವನ್ನು ಮಾಡಬಹುದು ಅಂತ. ಹೀಗೆ ಅವರಿಬ್ಬರು ಸಹ ಒಪ್ಕೊತಾರೆ. ಹಾಗೆ ಅವರಿಬ್ಬರ ವ್ಯಾಪಾರವೂ ಸಹ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಹೀಗೆ ವ್ಯಾಪಾರ ನಡಿಬೇಕಾದ್ರೆ ಒಬ್ಬ ಒಂದು ಹಳ್ಳಿಗೆ ವ್ಯಾಪಾರಕ್ಕೋಸ್ಕರ ಹೋಗ್ತಾನೆ, ಇನ್ನೊಬ್ಬ ಅದೇ ಊರಿನ ಗಡಿಯಲ್ಲಿ ಕಾಯ್ತಾ ಕುಳಿತಿರ್ತಾನೆ. ಆ ಹಳ್ಳಿಗೆ ಹೋದ ತಕ್ಷಣ ಆ ಒಂದು ಹುಡುಗಿಗೆ ಆ ಹೊಳೆಯುವ ಬಳೆಗಳು ಬಹಳ ಇಷ್ಟ ಆಗುತ್ತೆ. ನನಗೆ ಆ ಬಳೆ ಬೇಕು ಅಂತ ಕೇಳ್ತಾಳೆ. ಆಗ ಆ ವ್ಯಾಪಾರಿ ಹೇಳ್ತಾನೆ, ಮನೆಯಲ್ಲಿ ಯಾರಾದರೂ ದೊಡ್ಡವ್ರನ್ನ ಕರ್ಕೊಂಡು ಬಾಪ್ಪ ಅಂತ. ಆಗ ಅವಳು, ಮನೆಯಲ್ಲಿ ಅಜ್ಜಿ ಇದ್ದಾರೆ, ಅಜ್ಜಿಗೆ ಇಷ್ಟು ದೂರ ಬರೋದಕ್ಕಾಗೋದಿಲ್ಲ, ನೀವೇ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬಂದು ಈ ಬಳೆಯನ್ನು ನನಗೆ ಕೊಡಿ, ಆಗ ಅಜ್ಜಿ ನಿಮಗೆ ಏನು ಬೇಕೋ ಅದನ್ನು ಕೊಡ್ತಾಳೆ ಅಂತ ಹೇಳ್ತಾಳೆ. ಸರಿ ಅಂತ ಹೇಳಿ ಆ ವ್ಯಾಪಾರಿಯು ಸಹ ತನ್ನ ವಾಹನದೊಂದಿಗೆ ಆ ಮನೆಗೆ ಹೋಗ್ತಾನೆ. ಆದರೆ ಆ ಮನೆ ಗುಡಿಸಲಿನ ಮನೆಯಾಗಿರುತ್ತೆ, ಹರಕು ಮುರುಕು ಮನೆಯಾಗಿರುತ್ತೆ. ಅಯ್ಯೋ, ಎಂಥ ಮನೆಗೆ ಬಂದಪ್ಪ ಅಂತ ಅಂದ್ಬಿಟ್ಟು ಆಗಲಿ ಅಂತ ಹೇಳಿ ಅಜ್ಜಿನ ಕರಿತಾನೆ. ಅಜ್ಜಿ ಇದ್ದವರು, ಪಾಪ ಒಳಗಡೆ ಬಾ, ಕುಳಿತುಕೋ, ನನ್ನ ಮಗಳು ನನ್ನ ಮೊಮ್ಮಗಳು ಏನು ಇಷ್ಟಪಟ್ಲು ಅಂತ ಕೇಳ್ತಾಳೆ. ಆಗ ಅಜ್ಜಿ ಈ ಬಳೆಯನ್ನು ಇಷ್ಟಪಟ್ಟಿದ್ದಾಳೆ, ಆದರೆ ನಿಮಗೆ ಇದನ್ನು ತಗೊಳ್ಳೋದಿಕ್ಕಾಗೋದಿಲ್ವಲ್ಲ ಅಂತ ಹೇಳ್ತಾನೆ ವ್ಯಾಪಾರಿ. ಆಗ ಅಜ್ಜಿ ಇದ್ದವಳು, ಇಲ್ಲಪ್ಪ, ನನ್ನ ಹತ್ರ ಒಂದು ತಟ್ಟೆ ಇದೆ, ಆ ತಟ್ಟೆಯನ್ನು ಕೊಡ್ತೀನಿ, ಆ ತಟ್ಟೆಗೆ ಬದಲಾಗಿ ನೀನು ಈ ಬಳೆಯನ್ನು ಕೊಡಬಹುದಾ ನೋಡು ಅಂತ ಹೇಳಿ ಒಳಗಡೆ ಹೋಗಿ ಒಂದು ಕಪ್ಪು ಬಣ್ಣದ ಒಂದು ತಟ್ಟೆಯನ್ನು ತೆಗೆದುಕೊಂಡು ಬಂದು ವ್ಯಾಪಾರಿ ಕೈಲಿ ಕೊಡ್ತಾನೆ. ಈ ವ್ಯಾಪಾರಿಗೂ ಏನಿದು ತಟ್ಟೆ ಅಂತ ಗೊತ್ತಾಗೋದಿಲ್ಲ. ಸ್ವಲ್ಪ ಉಜ್ಜಿ ನೋಡಿದಾಗ ಆ ಮಸಿಯೆಲ್ಲ ಹೋದ್ಮೇಲೆ ಅದು ಸ್ವಲ್ಪ ಬಂಗಾರದ ತಟ್ಟೆ ಆಗಿರುತ್ತೆ. ಆ ವ್ಯಾಪಾರಿಗೆ ಆಸೆ ಹೆಚ್ಚಾಗುತ್ತೆ. ಅಯ್ಯೋ, ಈ ತಟ್ಟೆ ಬೆಲೆ ಎಷ್ಟೊಂದಿದೆ, ಈ ಅಜ್ಜಿ ಕೇವಲ ಬಳೆಯನ್ನು ಕೇಳ್ತಿದ್ದಾಳಲ್ಲ, ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಈಗ ನಾನು ಕೊಡೋದಿಲ್ಲ ಅಂತ ಹೇಳಿ ಹೋಗ್ಬಿಡ್ತೀನಿ, ಆಮೇಲೆ ಬಂದು ಪುಸಲಾಯಿಸಿ ಈ ತಟ್ಟೆಯನ್ನು ತೆಗೆದುಕೊಂಡು ಕೇವಲ ಬಳೆಯನ್ನು ಕೊಟ್ಟು ಹೋಗ್ಬಿಡ್ತೀನಿ ಅಂತ ಏನು ಮಾಡ್ತಾನೆ. ಇಲ್ಲ ಅಜ್ಜಿ, ಇದಕ್ಕೇನೂ ಬರೋದಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಅವನು ಆ ಊರಿನಿಂದ ಹೊರ ಬಂದ ಮೇಲೆ ಇನ್ನೊಬ್ಬ ವ್ಯಾಪಾರಿ ಅದೇ ಊರಿಗೆ ವ್ಯಾಪಾರಕ್ಕೋಸ್ಕರ ಬರ್ತಾನೆ. ವ್ಯಾಪಾರಕ್ಕೆ ಬಂದಾಗ ಆ ಮಗು ಮತ್ತೆ ಅದೇ ಬಳೆಯನ್ನು ನೋಡಿ, ನನಗೆ ಬಳೆ ಬೇಕು, ಹೀಗೆ ನಮ್ಮ ಮನೆಗೆ ಬರ್ತೀರಾ ಅಂದಾಗ ಆ ವ್ಯಾಪಾರಿ, ಖಂಡಿತ ಪುಟ ಬರ್ತೀನಿ ಅಂತ ಆ ಮನೆಗೆ ಹೋಗ್ತಾನೆ. ಆ ಮನೆಯ ಪರಿಸ್ಥಿತಿ ನೋಡಿ ಅವನಿಗೆ ಪಾಪ ಅನಿಸುತ್ತೆ. ಅಯ್ಯೋ ಪುಟ, ನಿನಗೆ ಈ ಬಳೆ ತಗೊಳ್ಳೋದಕ್ಕಾಗೋದಿಲ್ಲ ಅಂದರೆ ನಾನು ಮುಂದಿನ ಸಲ ಬರಬೇಕಾದ್ರೆ ಬೇರೆ ರೀತಿಯಾದಂತಹ ಬಳೆಗಳನ್ನು ತೆಗೆದುಕೊಂಡು ಬರ್ತೀನಿ ನಿನಗೆ ಅಂತ ಆ ಹುಡುಗಿಗೆ ಸಮಾಧಾನ ಮಾಡೋಕ್ಕೆ ಹೋಗ್ತಾನೆ. ಆಗ ಅಜ್ಜಿ ಇದ್ದವಳು, ಇಲ್ಲಪ್ಪ, ನನ್ನ ಹತ್ರ ಈ ತಟ್ಟೆ ಇದೆ, ಇದನ್ನು ತೆಗೆದುಕೊಂಡು ನನ್ನ ಮೊಮ್ಮಗಳಿಗೆ ಏನು ಬೇಕೋ ಅದು ಕೊಡೋದಕ್ಕಾಗುತ್ತಾ ನೋಡು ಅಂತ ಹೇಳ್ತಾಳೆ. ಆಗ ವ್ಯಾಪಾರಿ ಮತ್ತೆ ಉಜ್ಜಿ ನೋಡ್ತಾನೆ. ಉಜ್ಜಿ ನೋಡಿದಾಗ ಬಂಗಾರದ ತಟ್ಟೆ ಆಗಿರುತ್ತೆ.
ಅವನಿಗೆ ಕೈಕಾಲೆಲ್ಲ ನಡುಗ್ಲಿಕ್ಕೆ ಶುರು ಆಗುತ್ತೆ. ತಕ್ಷಣ ಅಜ್ಜಿಗೆ ಹೇಳ್ತಾನೆ, ಅಜ್ಜಿ ನಿಮಗೆ ಈ ತಟ್ಟೆಯ ಬೆಲೆ ಗೊತ್ತಿಲ್ಲ, ಇದು ಬಹಳ ಬೆಲೆ ಬಾಳುವಂತಹ ತಟ್ಟೆ, ಯಾಕೆಂದರೆ ಇದು ಬಂಗಾರದ ತಟ್ಟೆ. ಈ ತಟ್ಟೆಗೆ ನನ್ನ ಬಳಿ ಇರುವಂತಹ ಎಲ್ಲ ಸಾಮಗ್ರಿಗಳು ಕೊಟ್ಟರೂ ಸಹ ಬಹುಶಃ ಕಮ್ಮಿ ಆಗುತ್ತೋ ಏನೋ ಅಂತ. ಅಜ್ಜಿ ತಮಾಷೆ ಮಾಡಬೇಡ ಅಪ್ಪ ಅಂತ ಹೇಳ್ತಾಳೆ. ಆಗ ವ್ಯಾಪಾರಿ ಹೇಳ್ತಾನೆ, ಇಲ್ಲ ಅಜ್ಜಿ, ನಾನು ತಮಾಷೆ ಮಾಡ್ತಾ ಇಲ್ಲ, ಇದು ನಿಜವಾಗ್ಲೂ ಬಂಗಾರದ ತಟ್ಟೆ, ನನ್ನಲ್ಲಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಕೊಡ್ತೀನಿ ನಿಮಗೆ ಅಂದಾಗ ಅಜ್ಜಿಗೆ ಬಹಳ ಖುಷಿಯಾಗತ್ತೆ. ತಕ್ಷಣ ಆ ವ್ಯಾಪಾರಿ ಹೇಳ್ತಾನೆ, ಹೋಗಿ ಅಜ್ಜಿ ಒಂದು ಚೀಲವನ್ನು ತೆಗೆದುಕೊಂಡು ಬನ್ನಿ, ನನ್ನಲ್ಲಿರುವ ಪ್ರತಿನಿತ್ಯದ ದಿನಸಿ ಸಾಮಗ್ರಿಗಳು, ಹಾಗೆ ಹಾಸಿಗೆ, ಹೊದಿಕೆ, ಪಾಪುಗೆ ಏನು ಬಳೆ ಬೇಕೋ ಎಲ್ಲವನ್ನು ಕೊಡ್ತೇನೆ ಅಂತ ಹೇಳಿ ತನ್ನಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಅಜ್ಜಿಗೆ ಕೊಟ್ಟು ಹೋಗ್ತಾನೆ. ಅಜ್ಜಿಗೆ ಬಹಳ ಖುಷಿಯಾಗುತ್ತೆ. ಅಯ್ಯೋ, ನನಗೆ ಗೊತ್ತೇ ಇರಲಿಲ್ಲ ಈ ತಟ್ಟೆಗೆ ಇಷ್ಟೊಂದು ಬೆಲೆ ಇದೆಯಾ ಅಂತ. ತಕ್ಷಣ ಮೊದಲನೇ ವ್ಯಾಪಾರಿ ಇದ್ನಲ್ಲ, ಅವನು ಮತ್ತೆ ಬಂದು, ಅಜ್ಜಿ ಆ ತಟ್ಟೆ ಬದಲಾಗಿ ಬೇಕಾದ್ರೆ ನಾನು ಬಳೆ ಕೊಡ್ಲಾ ಅಂತ ಕೇಳ್ತಾನೆ. ಆಗ ಅಜ್ಜಿ ಹೇಳ್ತಾಳೆ, ಇಲ್ಲ, ನೀನು ನನಗೆ ಮೋಸ ಮಾಡಿದೆ ಅಲ್ಲ, ಅದು ಬಂಗಾರದ ತಟ್ಟೆ ಅಂತೆ ನೋಡು. ಇನ್ನೊಬ್ಬ ವ್ಯಾಪಾರಿ ಬಂದು ಎಲ್ಲ ಸಾಮಗ್ರಿಗಳನ್ನು ಕೊಟ್ಬಿಟ್ಟು ಹೋದ ಅಂತ ಹೇಳ್ತಾನೆ. ಹೌದಾ, ಎಲ್ಲಿ ಹೋದ ಅಜ್ಜಿ ಆ ವ್ಯಾಪಾರಿ ಅಂತ ಕೇಳಿದಾಗ ಅವನು ನದಿ ಹತ್ರ ಹೋದ ಅಂತ ಹೇಳ್ತಾಳೆ. ಅವನು ಬೇಗ ಓಡಿ ಹೋಗ್ತಾನೆ. ಆದರೆ ಆ ವ್ಯಾಪಾರಿ ದೋಣಿಯನ್ನು ತೆಗೆದುಕೊಂಡು ಸಾಕಷ್ಟು ದೂರ ಹೋಗ್ಬಿಟ್ಟಿರ್ತಾನೆ. ಅವನು ಈ ಕಡೆಯಿಂದ ಕೂಗ್ತಾ ಇರ್ತಾನೆ, ಅಯ್ಯೋ, ಅದು ನಾನು ವ್ಯಾಪಾರ ಮಾಡಬೇಕಾದಂತಹ ತಟ್ಟೆ, ನನಗೆ ವಾಪಸ್ ಕೊಡು ಅಂತ. ಆದರೆ ಅವನು ಸಾಕಷ್ಟು ದೂರ ಹೋಗ್ಬಿಟ್ಟಿರ್ತಾನೆ. ಅಂದರೆ ನಾವು ಅಷ್ಟೇ, ಭಗವಂತ ಮನುಷ್ಯನಾಗಿ ಹುಟ್ಟಿರುವ ನಮ್ಮೆಲ್ಲರಿಗೂ ಕಣ್ಣು, ಕಿವಿ, ಕೈ, ಕಾಲು ಪ್ರತಿಯೊಂದು ಅಂಗಾಂಗಗಳನ್ನು ಕೊಟ್ಟಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಅವನು ಬಿಂದು ರೂಪದಲ್ಲಿ ನಮ್ಮ ದೇಹದಲ್ಲಿ ಕುಳಿತಿದ್ದಾನೆ. ಹಾಗಾಗಿ ಆ ಆತ್ಮಕ್ಕೆ ಎಷ್ಟು ಶಕ್ತಿ ಇದೆಯಪ್ಪ ಅಂದರೆ, ನಾವು ಏನನ್ನ ಬೇಕಾದರೂ ಸಾಧಿಸಬಹುದಾದಂತಹ ಶಕ್ತಿ ಆ ಆತ್ಮಕ್ಕೆ ಇದೆ. ಅದು ಈ ಮಾಯೆ ಅನ್ನೋ ಕಪ್ಪು ಮಸಿಯನ್ನು ಬೆಳೆದಿದೆ ಅಷ್ಟೇ. ಹಾಗಾಗಿ ನಮಗೆ ತಿಳಿತಿಲ್ಲ. ಅದನ್ನು ಸ್ವಲ್ಪ ಉಜ್ಜಿದಾಗ ಅಥವಾ ಸ್ವಲ್ಪ ಸರಿಸಿದಾಗ ಗೊತ್ತಾಗುತ್ತೆ ಅದು ಬಂಗಾರ ಅಂತ. ಹಾಗಾಗಿ ಭಗವಂತ ನಮಗೆ ಕೊಡುವಂತಹ ಪ್ರತಿದಿನ, ಪ್ರತಿ ಕ್ಷಣ ಸಹ ಅದು ಬಂಗಾರದ ಹಾಗೆ. ಅಂದರೆ ತುಂಬ ಬೆಲೆ ಬಾಳೋದು ಸಮಯ. ಹಾಗಾಗಿ ಆ ಸಮಯವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಹಾಗೆಯೇ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಬೇಕು. ಯಾಕೆಂದರೆ ಅವನು ಕೈ ಹಿಡಿದಾಗ ಮಾತ್ರ ನಾವು ನಡೆಯಲು ಸಾಧ್ಯ. ಹಾಗಾಗಿ ಯೋಚನೆ ಮಾಡಿ, ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡಿ. ಓಂ ನಮೋ ನಾರಾಯಣಾಯ.